ಕಲ್ಪತರು ನ್ಯೂಸ್ಗೆ ಸ್ವಾಗತ. ಇಂದು ಸಂಜೆ ತುಮಕೂರಿನ HMS ವಿದ್ಯಾಸಂಸ್ಥೆಯ ಆವರಣದಲ್ಲಿ ಮಾಜಿ ಶಾಸಕರುಗಳಾದ ಶಫಿ ಅಹಮದ್ ರವರು ಮತ್ತು ರಫೀಕ್ ಅಹಮದ್ ರವರು ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಹಕಾರ ಸಚಿವರಾದ KN ರಾಜಣ್ಣನವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡರವರು, ಪ್ರಜಾಪ್ರಗತಿ ಸಂಪಾದಕರಾದ ನಾಗಣ್ಣರವರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶಶಿ ಹುಲಿಕುಂಟೆರವರು ಹಾಗೂ ಮುಸ್ಲಿಂ ಬಾಂಧವರುಗಳು, ಅನೇಕ ಸಂಘಟನೆಯ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಇವತ್ತು ರಂಜಾನ್ ತಿಂಗಳ 10ನೇ ದಿನ ನಮ್ಮ ತುಮಕೂರಿನ HMS ವಿದ್ಯಾಸಂಸ್ಥೆ ವತಿಯಿಂದ ನಮ್ಮ ಮಾನ್ಯ ಅಧ್ಯಕ್ಷರಾದ ಶಫಿ ಅಹಮದ್ ರವರು, ಉಪಾಧ್ಯಕ್ಷರಾದ ಆಫ್ತಾಬ್ ಅಹಮದ್ ಅವರು ಹಾಗೂ ನಾವೆಲ್ಲರೂ ಸೇರಿ ತುಮಕೂರಿನ ಹಿಂದೂ ಹಾಗೂ ಮುಸಲ್ಮಾನ್ ಬಾಂಧವರಿಗೆ ಇಫ್ತಾರ್ ಕೂಟ ಹಾಗೂ ಒಂದು ಕೋಮು ಸೌಹಾರ್ದತೆ ವೇದಿಕೆಯನ್ನು ನಾವು ಆರ್ಗನೈಸ್ ಮಾಡಿದ್ವಿ, ಆಯೋಜಿಸಿದ್ವಿ. ಇದರಲ್ಲಿ ಬಹಳಷ್ಟು ಹಿಂದೂ ಮುಸಲ್ಮಾನ್ ಸಹೋದರರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಭಾವೈಕ್ಯತೆಯ ಒಂದು ಸಂದೇಶವನ್ನು ನಮ್ಮ ಮಾಜಿ ಸಚಿವರು ಹಾಗೂ ಮಧುಗಿರಿಯ ಶಾಸಕರಾದ ರಾಜಣ್ಣವರು ನಮಗೆಲ್ಲರಿಗೂ ಹೇಳಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉಲಮಾ ಇಕ್ರಾಮ್ ಕೂಡ, ಧರ್ಮಗುರುಗಳು ಕೂಡ ಅವರು ದುವಾ ಮಾಡಿ ಹೋಗಿದ್ದಾರೆ. ಮುಖ್ಯವಾಗಿ ಏನು ರಂಜಾನ್ ತಿಂಗಳು ಬಹಳ ವಿಶೇಷತೆ ಇದೆ. ಇದರಲ್ಲಿ ನಾವು ಉಪವಾಸ ಇರ್ತೀವಿ, ವಿಶೇಷ ಪ್ರಾರ್ಥನೆ ಮಾಡ್ತೀವಿ, ಜಕಾತ್ ಕೊಡ್ತೀವಿ, ಅದೇ ರೀತಿಯಾಗಿ ಕುರಾನ್ ಶರೀಫ್ನ ಪಠಣ ಮಾಡ್ತೀವಿ. ಇಂತಹ ಎಲ್ಲ ವಿಶೇಷತೆಯನ್ನು ನಮ್ಮ ಧರ್ಮಗುರು ಕೂಡ ನಮ್ಮ ಜನರಿಗೆ ತಿಳಿಸಿದ್ದಾರೆ. ಇದೊಂದು ಅರ್ಥಪೂರ್ಣವಾದ ಒಂದು ಇಫ್ತಾರ್ ಕೂಟನ ನಮ್ಮ ಸಂಸ್ಥೆಯಿಂದ ಮಾಡಿದ್ವಿ. ನಾನು ಏನು ಇವತ್ತು ಎಲ್ಲ ಜನ ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯ ಹೇಳುತ್ತಾ, ಇನ್ನೇನು ಕೆಲವು ದಿನಗಳಲ್ಲಿ ರಂಜಾನ್ ಹಬ್ಬ ಬರ್ತಾ ಇದೆ. ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮ ಮುಖಾಂತರ ನಾನು ಜನರಿಗೆ ತಿಳಿಸೋಕ್ಕೆ ಬಯಸ್ತಾ ಇದ್ದೇನೆ.